more than a life of success, I respect a life of values. ನೀವು ನೆನಪಿಟ್ಕೊಳ್ಳಿ, ನಿಮ್ಮ ಪಕ್ಕದಲ್ಲಿ ಸುಲಭವಾಗಿ ಗಿಟ್ಲಿ ಅನ್ನೋ ತಿಪ್ಪೆ ನೊಣಗಳಿಂದ ನೀವು ಇನ್ಫ್ಲೂಯೆನ್ಸ್ ಆಗಬೇಡಿ. ನನ್ನ ಪ್ರಯತ್ನದಿಂದ ನಾನು ಅದು ಪಡ್ಕೊಳ್ತೇನೆ ಅಂತ ಮುಷ್ಟಿ ಹಿಡಿದು ಪ್ರಯತ್ನಶೀಲರಾಗುವಂತಹ ಜೇನು ನೊಣಗಳು ನೀವು ಆಗಬೇಕು ಅಂತ ವಿವೇಕಾನಂದ ಬಯಸಿದ್ರು. ಸೋ ಎ ಥಾಟ್, ರೀಪ್ ಅನ್ ಆಕ್ಷನ್. ಸೋ ಅನ್ ಆಕ್ಷನ್, ರೀಪ್ ಎ ಹ್ಯಾಬಿಟ್. ಸೋ ದಿ ಹ್ಯಾಬಿಟ್, ರೀಪ್ ದಿ ಕ್ಯಾರೆಕ್ಟರ್. ಅಲ್ಟಿಮೇಟ್ಲಿ ಸೋ ದಿ ಕ್ಯಾರೆಕ್ಟರ್ ಅಂಡ್ ರೀಪ್ ದಿ ಡೆಸ್ಟಿನಿ. ನೋಡಿ, ಹಲವಾರು ಜನ ಆಧುನಿಕ ಚಿಂತಕರು ಹೇಳಿದ್ದುಂಟು, ವಿಪರೀತವಾದ ಸೆಕ್ಯುಲರ್ ಲೈಫ್, ವಿಪರೀತವಾದ ಮೆಟೀರಿಯಲಿಸ್ಟಿಕ್ ಲೈಫ್ ಮನುಷ್ಯನ ಸ್ಪಿರಿಚುವಲ್ ವೈಬ್ರೇಷನ್ಸ್ನ ಸಾಯಿಸ್ಬಿಡುತ್ತೆ. ಹೀಗಾಗಿ ನಿಮಗಾಗಿಂದಾಗೆ ಸತ್ಸಂಗ ಬೇಕು. ನೋಡಿ, 1,000ಕ್ಕೂ ಹೆಚ್ಚು ಜನ ಕುಳಿತಿದ್ದೀರಿ. ನೀವು ಎಲ್ಲರೂ ಕೂಡ ಜೀವನದಲ್ಲಿ ಒಂದು ಉದ್ದೇಶಕ್ಕಾಗಿ ಬಂದು ಕೂತಿದ್ದೀರಿ. ಪೂಜ್ಯ ಸ್ವಾಮಿ ನಿರ್ಭಯಾನಂದರು ಹೇಳಿದಾಗೆ, ನಿಮ್ಮೆಲ್ಲರ ದೌರ್ಭಾಗ್ಯ ಏನು ಅಂತಂದರೆ, SSLCಯನ್ನು ಮೊದಲನೇ ಸಲವೇ ಪಾಸ್ ಮಾಡ್ದಲೇ ಇರ್ತಕ್ಕಂಥ 100ಕ್ಕೂ ಹೆಚ್ಚು ಜನ ವಿಧಾನಸೌಧದಲ್ಲಿ ಕೂತಿದ್ದಾರೆ. ಅವ್ರ ಮಾತು ನಾವು ಕೇಳಬೇಕಾಗಿದೆ. ಇದು ಬರೀ ಚಪ್ಪಾಳೆ ತಟ್ಟದ ಸಾಲದು. 2024 ವೋಟ್ ಮಾಡ್ಬೇಕು ನೀವೆಲ್ಲ. ಬೆಂಗಳೂರಿನ ಸೋಮಾರಿ ಜನ, ಮಹಾ ಸೋಮಾರಿಗಳು. ಬರೀ ಚಪ್ಪಾಳಿ ತಟ್ಬಿಟ್ರೆ ನಂಗೆ ಖುಷಿ ಆಗುತ್ತೆ ಅಂದ್ಕೊಂಡ್ರ? ಇಲ್ಲ, ಚಪ್ಪಾಳಿ ತಟ್ಟೋರು ತುಂಬ ಜನ ಇದ್ದಾರೆ ನಮ್ಮಲ್ಲಿ. ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಬೆಳಗ್ಗೆ ಒಬ್ರಿಗೆ ಚಪ್ಪಾಳೆ ತಟ್ಟಿರ್ತಾರೆ, ಮಧ್ಯಾಹ್ನ ಇನ್ನೊಬ್ರಿಗೂ ಅವರೇ ಚಪ್ಪಾಳೆ ತಟ್ಟಿರ್ತಾರೆ. ಆ ಕ್ಯಾಟಗರಿಗೆ ಹೋಗಬಾರ್ದು. ನೀವು ಯೋಚನೆ ಮಾಡಿ, ನೀವು ಗಮನಿಸಿ, ನೀವು ಇದನ್ನು ಗಮನಿಸಿ. ಯಾವುದೇ ರೀತಿಯ ಪ್ರಯತ್ನ, ಯಾವುದೇ ರೀತಿಯ ಹೋರಾಟ, ಅದು 99% ಮೈ ಓನ್ ಪರ್ಸ್ಪಿರೇಷನ್ನ ಪ್ರಾಡಕ್ಟ್. ನಮ್ಮ ಎಡಿಸನ್ ಹೇಳಿದಂಥ ಮಾತು, ಜೀನಿಯಸ್ ಈಸ್ 99% ಪರ್ಸ್ಪಿರೇಷನ್ ಕಪಲ್ಡ್ ವಿತ್ 1% ಇನ್ಸ್ಪಿರೇಷನ್. ಎಷ್ಟೋ ಮಕ್ಕಳು ಕೇಳ್ತೀರಿ, ಈ ಗೆಲುವು ಗೆಲುವು ಗೆಲುವು. ಐನ್ಸ್ಟೀನ್ ನನ್ನ ಮಾತಲ್ಲಿ ನಾನು ಇನ್ ದ ಮೀನ್ ಟೈಮ್ ಐ ವಾಂಟ್ ಟು ಕೋಟ್ ಐನ್ಸ್ಟೀನ್. ಹಿ ವಾಸ್ ಹೈಲಿ ಇನ್ಸ್ಪೈರ್ಡ್ ಬೈ ಭಗವದ್ಗೀತಾ. ನಿಮಗೆ ಆಶ್ಚರ್ಯ ಆಗುತ್ತೆ, ಐನ್ಸ್ಟೀನನ ಟೇಬಲ್ ಮೇಲೆ ಭಗವದ್ಗೀತೆಯ ಪ್ರತಿ ಸದಾಕಾಲ ಇರ್ತಾ ಇತ್ತು. ಅವನು ಎಷ್ಟೋ ಸಲ ಹೇಳಿದ್ದುಂಟು, ನನ್ನ ಆವಿಷ್ಕಾರಗಳಿಗೆ, ಬದುಕಿನಲ್ಲಿ ನನಗೆ ಎದುರಾದಂತಹ ಹಲವಾರು ಸನ್ನಿವೇಶಗಳಿಗೆ ನನಗೆ ನಿಜವಾದ ಪರಿಹಾರ ದೊರೆತದ್ದು ಭಗವದ್ಗೀತೆಯಿಂದ ಅಂತ. ನೀವು ಅದನ್ನ ಎಲ್ಲೂ ಓದೋದಿಲ್ಲ ಅದನ್ನು. ಐನ್ಸ್ಟೀನ್ E=mc² ಹೊರಟೋಗ್ತೀರಿ ಮುಂದಕ್ಕೆ. ಶ್ರೀನಿವಾಸ ರಾಮಾನುಜಂ, ದ ಗ್ರೇಟೆಸ್ಟ್ ಮ್ಯಾಥಮೆಟಿಷಿಯನ್ ದ ವರ್ಲ್ಡ್ ಹ್ಯಾಸ್ ಪ್ರೊಡ್ಯೂಸ್ಡ್. ಅವನು ಯೂಲರ್ ಅಂಡ್ ಜಾಕೋಬಿ, ಅವನ ಕಾಂಟೆಂಪರರಿ ವರ್ಲ್ಡ್ನ ಮ್ಯಾಥಮೆಟಿಷಿಯನ್ಸ್ ಜೊತೆಗೆ ಸರಿಸಮನಾಗಿ ಹೋರಾಡ್ತಾನೆ. ಆದರೆ ಅವನಿಗೆ ಅವನ ಗುರು ಕೊಟ್ಟ ಸರ್ಟಿಫಿಕೇಟ್ ಏನು ಗೊತ್ತಾ? ದಿ ಶ್ರೀನಿವಾಸ ರಾಮಾನುಜಂ ಈಸ್ ವೆರಿ ಇಂಟೆಲಿಜೆಂಟ್ ಆಸ್ ಫಾರ್ ಆಸ್ ಮ್ಯಾಥಮೆಟಿಕ್ಸ್ ಈಸ್ ಕನ್ಸರ್ನ್, ಬಟ್ ಹೀ ಈಸ್ ಫುಲಿಶ್ಲಿ ಸ್ಪಿರಿಚುವಲ್. ಇದೇ ಶಬ್ದ ಬಳಸ್ತಾನೆ ಅವನ ಗುರು. ಆದರೆ ರಾಮಾನುಜಂ ಹೇಳ್ತಾನೆ, ನಾನು ಯಾವುದೇ ಮ್ಯಾಥಮೆಟಿಕಲ್ ಥಿಯರಮನ್ನು ಡೀಲ್ ಮಾಡಬೇಕಾದ್ರೆ ನನ್ನ ಕುಲದೇವತೆ ನನ್ನ ಕಣ್ಣು ಮುಂದೆ ಬರ್ತಾಳೆ, ಆ ಫಾರ್ಮುಲಾನ ಹೀಗೆ ಬಿಡಿಸು ಅಂತ ಹೇಳ್ತಾಳೆ. ಅವಳು ಹೇಳಿದ ಪ್ರಕಾರ ನಾನು ಬರದೆ ಅದು ಮ್ಯಾಥಮೆಟಿಕ್ಸ್ ಆಯ್ತೇ ಹೊರತು ಇನ್ನೇನು ನಾನು ಮ್ಯಾಥಮೆಟಿಕ್ಸ್ ವಿಷಯದಲ್ಲಿ ನನ್ನದೇ ಆದ ಬೇರೆ ಯಾವುದು ಕಸರತ್ತಿಲ್ಲ ಅಂತ ಹೇಳ್ತಾಳೆ. ನೋಡಿದ್ರ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈಗ ರಾಮಾನುಜಂ ಮಾತು ಕೇಳೋಣವಾ, ಅವ್ರ ಗುರುಗಳ ಮಾತು ಕೇಳೋಣವಾ? ಅವ್ರ ಗುರುಗಳು ಸ್ಪಿರಿಚುಯಾಲಿಟಿ ವಿಷಯದಲ್ಲಿ ಶತದಡ್ಡ, ಅದೇ ಅವನಿಗೆ ಸರ್ಟಿಫಿಕೇಟ್. ಹೀಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಮನುಷ್ಯ ಪ್ರಯತ್ನ ಭಗವತ್ ಕೃಪೆ, ಮನುಷ್ಯ ಪ್ರಯತ್ನ ಭಗವತ್ ಕೃಪೆ. ಇದೆರಡೂ ಒಟ್ಟೊಟ್ಟಿಗೆ ಹೋದಾಗ ನಮ್ಮ ಗೆಲುವಿನಲ್ಲಿ ಮಾನವೀಯತೆ ಇರುತ್ತೆ, ನಮ್ಮ ಗೆಲುವಿನಲ್ಲಿ ನೈತಿಕ ಚೌಕಟ್ಟು ಇರುತ್ತೆ. ನಮ್ಮ ಬದುಕಿನಲ್ಲಿ ಅಂಕಗಳನ್ನು ಪಡೆಯಬಹುದು, ಆದರೆ ಅದು ನೈತಿಕ ಅಂಕೆಯಲ್ಲಿ ಉಳಿಯುತ್ತೆ. ದ ಪೆರಿಫೆರಿ ಆಫ್ ಅವರ್ ಲೈಫ್ ಅಂತ ನಾವೇನು ಕರೀಬಹುದು, ದಿ ಸರ್ಕಂಫರೆನ್ಸ್ ಆಫ್ ಅವರ್ ಲೈಫ್ ಏನು ಕರಿಬಹುದು, ಅದು ಮಾರಲಿ ಎಥಿಕಲಿ ಸ್ಟ್ರಾಂಗ್ ಆಗಿ ನಮಗೆ ಅಷ್ಟೇ ಸಂತೋಷ ಕೊಡೋದಲ್ಲ. ವಿ ವಿಲ್ ಬಿಕಮ್ ಅನ್ ಆಬ್ಜೆಕ್ಟ್ ಆಫ್ ಪಾಸಿಟಿವಿಟಿ. ವಿ ವಿಲ್ ಬಿಕಮ್ ಎ ಸ್ಟ್ರಾಂಗ್ ಮ್ಯಾಗ್ನೆಟ್ ವೇರ್ ಬೈ ಎನಿ ಮ್ಯಾಗ್ನೆಟಿಕ್ ಮೆಟೀರಿಯಲ್ ದಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಅಸ್ can get influenced by magnetism, and that material can also become a magnet in future time. ಈ ನಿಟ್ಟಿನಲ್ಲಿ ವಿ ಮಸ್ಟ್ ಬಿಕಮ್ ಪವರ್ಫುಲ್ ಮ್ಯಾಗ್ನೆಟ್ಸ್. ಐನ್ಸ್ಟೀನ್ ಹೇಳ್ತಾನೆ, ಮೋರ್ ದ್ಯಾನ್ ಎ ಲೈಫ್ ಆಫ್ ಸಕ್ಸಸ್, ಐ ರೆಸ್ಪೆಕ್ಟ್ ಎ ಲೈಫ್ ಆಫ್ ವ್ಯಾಲ್ಯೂಸ್. ಏನು ಹೇಳ್ತೀರಿ ಇದಕ್ಕೆ? ವಿವೇಕಾನಂದರ ಮಾತು ಇಲ್ಲಿ ಪ್ರತಿಧ್ವನಿತವಾಗಿದೆ. ಅವ್ರೇನು ಹೇಳ್ತಾರೆ? ಅನ್ಯಾಯದ ಮಾರ್ಗದಲ್ಲಿ ಗೆಲ್ಲೋದಕ್ಕಿಂತ ನ್ಯಾಯ ಮಾರ್ಗದಲ್ಲಿ ಸೋಲು.
It is more honorable to accept the defeat in the right path than trying for success through wrong means. ಈ ನಿಟ್ಟಿನಲ್ಲಿ ಮೋರ್ ದ್ಯಾನ್ ಎ ಲೈಫ್ ಆಫ್ ಸಕ್ಸಸ್, ಐ ರೆಸ್ಪೆಕ್ಟ್ ಅ ಲೈಫ್ ಆಫ್ ವ್ಯಾಲ್ಯೂಸ್. Unless and until your life is a matter of values, the story of values, however may be your success, it is of no use. It cannot influence the populace at large in future years. ಆದ್ದರಿಂದ take care of the values in our life rather than trying for shortcut to have some success and some fruits instantly. ಇದು ಬಹಳ ಮುಖ್ಯ. ಯಂಗ್ಸ್ಟರ್ಸ್ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೀವು ನೆನಪಿಟ್ಕೊಳ್ಳಿ, ನಿಮ್ಮ ಪಕ್ಕದಲ್ಲಿ ಸುಲಭವಾಗಿ ಗಿಟ್ಲಿ ಅನ್ನೋ ತಿಪ್ಪೆ ನೊಣಗಳಿಂದ ನೀವು ಇನ್ಫ್ಲೂಯೆನ್ಸ್ ಆಗಬೇಡಿ. ಏನನ್ನೇ ಅನುಭವಿಸಬೇಕು ಅಂತಿದ್ರೆ ನನ್ನ ಪ್ರಯತ್ನದಿಂದ ನಾನು ಅದು ಪಡ್ಕೊಳ್ತೇನೆ ಅಂತ ಮುಷ್ಟಿ ಹಿಡಿದು ಪ್ರಯತ್ನಶೀಲರಾಗುವಂತಹ ಜೇನು ನೊಣಗಳು ನೀವು ಆಗಬೇಕು ಅಂತ ವಿವೇಕಾನಂದರು ಬಯಸಿದ್ರು. ಐನ್ಸ್ಟೈನ್ ಇನ್ನೊಂದು ಮಾತು ಹೇಳ್ತಾನೆ, ಜನರಲಿ ಪೀಪಲ್ ಸೇ it is intelligence that makes a man a great scientist. I don't agree with that. It is character that makes a man a great scientist. Nodi, to become a great scientist, you must be a man of great character. ಇದನ್ನ ವಿಜ್ಞಾನ 2 ನೊಬೆಲ್ ಪ್ರೈಸ್ ತಗೊಂಡವನು ಹೇಳಿದಂಥ ಮಾತು. To supplement his statement, I shall quote Samuel Smiles. ಅವನೊಂದು ಬ್ಯೂಟಿಫುಲ್ ಫಾರ್ಮುಲಾ ಕೊಟ್ಬಿಟ್ಟ ಅನಾಲಿಟಿಕಲ್ ಜಾಮೆಟ್ರಿನಲ್ಲಿ. ಫಾರ್ಮುಲಾ ಆಫ್ ಎ ಸ್ಟ್ರೈಟ್ ಲೈನ್ y = mx+c ಓದ್ತೀವಿ ನಾವೆಲ್ಲ. ಹಾಗೆ ಅಲ್ಲಿ 4-5 ಪಾಯಿಂಟ್ಸ್ ಬಂದಿದೆ. ಸೋ ಎ ಥಾಟ್, ರೀಪ್ ಅನ್ ಆಕ್ಷನ್, ಸೋ ಅನ್ ಆಕ್ಷನ್, ರೀಪ್ ಎ ಹ್ಯಾಬಿಟ್, ಸೋ ದಿ ಹ್ಯಾಬಿಟ್, ರೀಪ್ ದಿ ಕ್ಯಾರೆಕ್ಟರ್, ಅಲ್ಟಿಮೇಟ್ಲಿ ಸೋ ದಿ ಕ್ಯಾರೆಕ್ಟರ್ ಅಂಡ್ ರೀಪ್ ದಿ ಡೆಸ್ಟಿನಿ. ಡೆಸ್ಟಿನಿ ಇಸ್ ದಿ ಫೈನಲ್ ಫ್ರೂಟ್. ಆದ್ರೆ ನೆನ್ಪಿಟ್ಕೊಳ್ಳಿ, ಡೆಸ್ಟಿನಿ 100% ಡಿಪೆಂಡ್ ಆಗಿರೋದು ಕ್ಯಾರೆಕ್ಟರ್ ಮೇಲೆ, ಕ್ಯಾರೆಕ್ಟರ್ ಡಿಪೆಂಡ್ ಆಗಿರೋದು ಹ್ಯಾಬಿಟ್ ಮೇಲೆ, ಹ್ಯಾಬಿಟ್ ಡಿಪೆಂಡ್ ಆಗಿರೋದು ವರ್ಕ್ ಮೇಲೆ, ವರ್ಕ್ ಡೆಫಿನೆಟ್ಲಿ ಡಿಪೆಂಡ್ ಆಗಿರೋದು ನಿಮ್ಮ ಥಾಟ್ಸ್ ಮೇಲೆ. ಇಲ್ಲಿ ಯಾವುದನ್ನು ಕೂಡ ಒಂದೊಂದು ತೆಗೆದು ಇನ್ನೊಂದೇನೇನು ರೀಪ್ಲೇಸ್ ಮಾಡೋಕ್ಕಾಗೋದಿಲ್ಲ. ದಿಸ್ ಈಸ್ ಎ ಬ್ಯೂಟಿಫುಲ್ ಎಟರ್ನಲ್ ಯೂನಿವರ್ಸಲ್ ಫಾರ್ಮುಲಾ ಟು ಹ್ಯಾವ್ ಗ್ರೇಟ್ ಡೆಸ್ಟಿನೇಷನ್ ಇನ್ ಅವರ್ ಲೈಫ್. ಏನದು? ನಿಮ್ಮ ಆಲೋಚನೆಗಳಂತೆಯೇ ನೀವು ಕೆಲಸ ಮಾಡ್ತೀರಿ, ನಿಮ್ಮ ಕೆಲಸದಂತೆಯೇ ನಿಮ್ಮ ಹವ್ಯಾಸ ಆಗುತ್ತೆ, ನಿಮ್ಮ ಹವ್ಯಾಸದಂತೆಯೇ ನಿಮ್ಮ ಚಾರಿತ್ರ್ಯ ಬರುತ್ತೆ, ನಿಮ್ಮ ಚಾರಿತ್ರ್ಯದ ಪ್ರಕಾರವೇ ನಿಮ್ಮ ಗುರಿನ ನೀವು ಮುಟ್ತೀರಿ. ಇಲ್ಲಿ ಯಾವ ಗಿಮಿಕ್ಕೂ ಇಲ್ಲ, ಇಲ್ಲಿ ಯಾವುದೇ ರೀತಿ ಟೋಪಿ ಹಾಕುವಂಥ ಪ್ರಮೇಯಗಳಿಲ್ಲ, ಹಾಕ್ಸ್ಕೊಳ್ಳುವಂಥ ಅನಿವಾರ್ಯತೆ ಇಲ್ಲ. ಇದು ವಿಜ್ಞಾನ ಹೇಳಿದಂಥ ಮಾತು. ಇದನ್ನು ವಿವೇಕಾನಂದರು ನಮ್ಮ ಮುಂದೆ ಅದ್ಭುತವಾಗಿ ಪ್ರಕಟಿಸಿದರು. ಟೇಕ್ ಅಪ್ ಒನ್ ಐಡಿಯಾ, ಮೇಕ್ ದಟ್ ಐಡಿಯಾ ಯುವರ್ ಎಂಟೈರ್ ಲೈಫ್, ಥಿಂಕ್ ಆಫ್ ಇಟ್, ಡ್ರೀಮ್ ಆಫ್ ಇಟ್, ಲೆಟ್ ಎವರಿ ಬ್ಲಡ್ ಸೆಲ್ ಆಫ್ ಯುವರ್ ಬಾಡಿ reverberate with this wonderful idea, leave the rest aside. This is the secret of success. ಯಾವುದೇ ಗೆಲುವು, ಯಾವುದೇ ಯಶಸ್ಸು ಪರ್ಸ್ಪಿರೇಷನ್ ಅನ್ನ 99% ಅವಲಂಬಿಸಿದೆ. ಇನ್ನು ಉಳಿದ ಎಲ್ಲ ಸಪೋರ್ಟು, ಎಲ್ಲ ಇನ್ಫ್ಲೂಯೆನ್ಸಸ್ಸು, ಎಲ್ಲ ರೀತಿಯ ಗೈಡೆನ್ಸ್, ಅಡ್ವೈಸ್, ದಟ್ ಅಕೌಂಟ್ಸ್ ಟು ಜಸ್ಟ್ 1% ಆಫ್ ದಿ ಟೋಟಲ್ ಸಕ್ಸಸ್. ಇಲ್ಲಿ ಸ್ವಪ್ರಯತ್ನಶೀಲನೇ ಸರ್ವಶಕ್ತ. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಇದನ್ನು ಅದ್ಭುತವಾಗಿ ನಮಗೆಲ್ಲ ಹೇಳ್ತಾ ಇದ್ದಿದ್ದುಂಟು. ಸ್ವಪ್ರಯತ್ನಶೀಲನೇ ಸರ್ವಶಕ್ತ ಅಂತ. ಪ್ರಯತ್ನವೇ ಪರಮ ಪೂಜೆ ಅಂತ ಜಗದಾತ್ಮಾನಂದರು ಬರೆದ್ರೆ, ಪ್ರಯತ್ನವೇ ಪರಮೇಶ್ವರ ಅಂತ ಬರೆದ್ರು ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿ. ಇದೆಲ್ಲವೂ ಕೂಡ ಮಂತ್ರಗಳು. ಈ ಪುಸ್ತಕವನ್ನು ಬಿಡುಗಡೆ ಮಾಡೋದು ತುಮಕೂರಿನಲ್ಲಿ ನಾನು ಕರೆದಾಗ ಒಬ್ಬರು ಯತಿಗಳು ಹೇಳಿದ್ರು, ಇದು ಪುಸ್ತಕದ ಹೆಸರಲ್ಲ, ಇದೊಂದು ಮಂತ್ರ, ಇದು ಮಾತಲ್ಲ, ಇದೊಂದು ಮಂತ್ರ ಅಂತ. ಯುವಕರೇ, ಈ ಮಂತ್ರಗಳು ನಿಮ್ಮ ಗೆಲುವಿನ ಗುಟ್ಟಾಗಬೇಕು.